ಶರಣಂ 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 ದೇವಿ ಕೃಪಾಕರೆ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಈ ಬಡತರೆ ಮಕ್ಕಳು ಪಾತಕ್ಕೆ ಸಿಕ್ಕು ನನ್ನ ಅಣ್ಣ ಸೊರಗಿ 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 ಹೋಗಿದ್ದಾನೆ. ಈ ಬಡತನ ದೂರ ಮಾಡಿ ನನ್ನ ಚಿಕ್ಕ ನನಗೆ ಒಂದು ಕಣ್ಣು ದೊರಕಿಸಿಕೊಡಂತ ಇನ್ನೆಲ್ಲ ಬೇಡ್ಕೋತೇನೆ ದೇವ. ದೇವರ ಪೂಜೆಯಲ್ಲಿ ಮಗಳದಂತೆ ಕಾಣುತ್ತಿಲ್ಲಮ್ಮ. ಒಳ್ಳೆಯ ಪತ್ರಾಯ ಸಿಗಲೆಂದು ಬೇಡಿಕೊಳ್ಳುತ್ತಿರೋ ಅಥವಾ ನಿನ್ನ ಕಿರಿ ಅಣ್ಣನಿಗೆ ಒಳ್ಳೆ ಕನ್ಯೆ ಸಿಗಲೆಂದು ಪ್ರಾರ್ಥಿಸುತ್ತಿರುವ? ಜೀ ಹೋಗೋಣ. ಯಾವಾಗಲೂ ನೋಡಿದ್ರು ಕೂಡ ನಿನ್ನ ಮಾತಲ್ಲಿ ನಾನು ಸಂತೋಷ ಪಡ್ತೀಯ. ಈ ಸಂಸಾರ ಜಂಜಟದಲ್ಲಿ ಅದು ಯಾವುದೂ ಬೇಡ. ಮೊದಲು ನಿಮ್ಮ ಜೀವನ ದೋಣಿ ಸುಗಮವಾಗಿ ಸಾಲೆಂದು ಆ ದೇವರಲ್ಲಿ ಬೇಡಿಕೊಂಡೆ ಅಣ್ಣ. ನಮ್ಮ ಬಾಳು ಸುಗಮವಾಗಿ ಸಾಗುವುದು ಎಲ್ಲಿಂದ ಸಾಧ್ಯವಮ್ಮ? ಜೀವನದೊಬ್ಬ ಸಂಕಟ ತಂದಿರುವ ಆ ವಿಧಿ ನಮ್ಮನ್ನು ಸುಖವಾಗಿ ಬಾಳುವುದಕ್ಕೆ ಅವಕಾಶ ಕೊಡಲಾರನಮ್ಮ, ಅವಕಾಶ ಕೊಡಲಾರ. ಅವಕಾಶ ಇದೆ ಅಣ್ಣ, ಬಂದ ಸಂಕಷ್ಟ ಎಲ್ಲ ಎದುರಿಸಬೇಕು ಅಷ್ಟೇ. ಹೌದಮ್ಮ, ಚಿಂತಿಸಿ ನಿರಾಸರಾಗದೆಲ್ಲ ಆಗುವುದೆಲ್ಲ ಒಳ್ಳೆದಕ್ಕೆಂದು ಭಾವಿಸಿ ನಮ್ಮ ಬದುಕನ್ನು ಧೈರ್ಯದಿಂದ ಸಾಗಿಸೋಣ. ಅಂತೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಬಡತನವು ದೈವೀಯ ಅನುಚಾಪವಲ್ಲ, ಇದು ಮಾನವ ಸೃಷ್ಟಿ ಎಂದು. ಈ ಮಾನವನ ಜೀವನಕ್ಕೆ ಬಡತನದ ಪೆಟ್ಟು ಬಿದ್ದಾಗಲೇ ಮುಂಬರುವ ಸಿರಿತನಕ್ಕೆ ಬೆಲೆ. ಅಣ್ಣ, ಜೀವನಕ್ಕೆ ಬರುವ ಕಷ್ಟವೆಲ್ಲ ಅದು ಕಾಡು ಕಗ್ಗಲಿದ್ದಂತೆ, ಅದನ್ನು ತಿದ್ದಿದ್ದಾಗಲೇ ಅದು ಸುಂದರ ಶಿಲೆ ಆಗುತ್ತೆ ಅಣ್ಣ. ಈ ಹಾಳು ಬಡತನದ ಬಗ್ಗೆ ಎಷ್ಟೊಂದು ತಿಳಿದುಕೊಂಡಿರುವ ನಿನ್ನಂತ ಮುತ್ತಿನಂತ ತಂಗಿಯನ್ನು ಪಡೆದ ನಾನೇ ಧನ್ಯ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಬುದ್ಧಿ ಬೆಳೆಸಿಕೊಂಡ ನೀನು ನನ್ನ ಪಾಲಿನ ದೇವತೆ ಅಮ್ಮ, ದೇವತೆ. ಅಲ್ಲ, ಆ ದೇವತೆ ಪಟ್ಟ ನನಗೆ ಕಣ್ಣ. ನನ್ನ ಪಾಲಿನ ದೇವರು ನೀವೇ. ಹಸುಗುಸಿದಾಗ ನನ್ನ ತಾಯಿ ದೂರ ಮಾಡಿಕೊಂಡೆ, ನನಗೆ ತುತ್ತಿಟ್ಟು ನನಗೆ ಬುದ್ಧಿ ಕೊಟ್ಟರು ನೀವೇ. ನನ್ನ ಪಾಲಿನ ದೇವರು ನೀವೇ. ಅದು ಅನಿವಾರ್ಯ ತಂಗಿ.
ಆ ಸಂದರ್ಭ ಆಗಿತ್ತು. ಈಗಂತೂ ದೊಡ್ಡವರಾಗಿದ್ದೀರಿ. ತಂದೆ ತಾಯಿಗಳ ವಚನ ಕೊಟ್ಟಂತೆ ನಿಮ್ಮ ತಲೆಯ ಮೇಲೆ 4 ಅಕ್ಷತೆ ಕಾಳು ಹಾಕುವ ಭಾರ ನನ್ನ ಮೇಲಿದೆಯಮ್ಮ. ಅಣ್ಣ, ನನ್ನ ಬಗ್ಗೆ ಚಿಂತಿಸಬೇಡಣ್ಣ. ಮೊದಲು ನಿನ್ನ ಮದುವೆ, ಆ ನಂತರ ನನ್ನ ಮದುವೆ. ನಾವಿಬ್ಬರ ಮದುವೆಗಿಂತ ನಿಮ್ಮ ಮಗ ಜಯಸೂರ್ಯನ ನೌಕರಿ ಪತ್ರ ಬರ್ದೇನೆ. ಹಣ ಬೇಕಂತೆ. ಎಷ್ಟೇ ಕಷ್ಟ ಬಂದರೂ ಕೂಡ ಅವನಿಗೆ ಹಣ ಕಳಿಸೋ ವ್ಯವಸ್ಥೆ ಮಾಡೋಣ. ಎಲ್ಲಿದೆ ಹಣ? ಒಂದರ ಮೇಲೆ ಒಂದು ಸಾಲದ ಶಾಖ ಭರಸಿಲ್ಲ ಅಂತ ಪಡೆಯುತ್ತಿರುವಾಗ ಮತ್ತೆ ಯಾರ ಹತ್ತಿರ ಕೇಳಲಿ ಈ ಊರಲ್ಲಿ? ಅವನಿಗೆ ಯಾವ ನೌಕರಿಯೂ ಬೇಡ. ಈ ಬಸವರಾಜನ ಮಗ ಓದಿ ವಿದ್ಯಾವಂತರಿದ್ರೆ ಅಷ್ಟೇ ಸಾಕು. ಅದೇ ನನಗೆ ಸಂತೋಷ. ಏನಣ್ಣ, ಅಣ್ಣ ತಂಗಿ ಇಬ್ಬರು ಏನೋ ಆಳವಾದ ವಿಚಾರದಲ್ಲಿದ್ದಂತೆ ಕಾಣ್ತದೆ. ಬಾಣ, ಸರಿಯಾದ ಸಮಯಕ್ಕೆ ಬಂದೆ. ಈ ಅಣ್ಣ ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಏನಮ್ಮ ಅದು ಹೇಳಿದ್ರು ಕೇಳುವಂತ ವಿಷಯ? ಅದೇನಾ, ಜಯಸೂರಿಗೆ ಹಣ ಬೇಕಂತ ಏನಲ್ಲ, ಅದರ ಬಗ್ಗೆ. ಹೌದಣ್ಣ, ತಂಗಿ ಹೇಳ್ತಿರುವ ಮಾತು ನಿಜವಿದೆ. ನಮ್ಮಿಬ್ಬರ ಮಾತಿಗೆ ನೀನು ಅನುಮತಿ ನೀಡಲೇಬೇಕಣ್ಣ. ಏಕೆಂದರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆಯಾಗಿದೆ. ಯಾವ ಘನತೆ, ಯಾವ ಗೌರವ ಸೋದರ? ನಮ್ಮ ಭವಿಷ್ಯವೇ ಬಡತನದ ಭಯ ಹುಟ್ಟಿಸಿ ಬಾಳನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿರುವಾಗ ಇಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಹಣ ಕಳಿಸಿ ನೌಕರಿ ಕೊಡಿಸಿ ನಾವು ಸಾಯಿಸಿದ್ರೆ ಏನಿದೆ? ಇದ್ದು 4 ಎಕರೆ ಜಮೀನಲ್ಲಿ ಒಕ್ಕಲತನ ಮಾಡುತ್ತಾ ಜೀವನ ಸಾಯಿಸಿದ್ರಾಯ್ತು. ಅಣ್ಣ, ಈಗಿನ ಕಾಲದ ಒಕ್ಕಲತನ ನಂಬಿದ್ರೆ ಮಣ್ಣು ತಿನ್ನಬೇಕಾಗುತ್ತದೆ. ವರ್ಷಕ್ಕೆ ಅಲ್ಪ ಸ್ವಲ್ಪ ಮಳೆ, ಅಲ್ಪ ಸ್ವಲ್ಪ ಬೆಳೆ. ಅದರಲ್ಲೂ ರೈತ ಬೆಳೆದ ಮಾಲಿಗೆ ಸರಿಯಾದ ಬೆಲೆಯೂ ಸಿಗುತ್ತಿಲ್ಲ. ಅದೇ ಮಾಲನ್ನು ರೈತ ಕೊಂಡುಕೊಳ್ಳೋಕೆ ಹೋದ್ರೆ ಬೆಲೆ ಗಗನಕ್ಕೆ ಏರಿಸಿ ಬಿಡ್ತಾರೆ. ಅಂದು ರೈತನೇ ದೇಶದ ಬೆನ್ನೆಲುಬೆಂದು ಘೋಷಣೆ ಮಾಡುತ್ತಿರುವ ಇದೇ ಸರ್ಕಾರ. ಇಂದು ಅದೇ ರೈತರ ಬೆನ್ನಿಗೆ ಚೂರಿ ಹಾಕುತ್ತಿರುವುದು ಇದೇ ಸರ್ಕಾರ. ರೈತರ ಸಂಕಷ್ಟದಲ್ಲಿ ಸಿಲುಕಿಸಿ ಮೋಸ ಮಾಡುತ್ತಿದೆ ಈ ಸರ್ಕಾರ. ಹೀಗಿರುವಾಗ ಒಕ್ಕಲತನ ಮೇಲೆ ಭಾರ ಹಾಕಿದ್ರೆ ಘೋರ ಕಷ್ಟ ಅನುಭವಿಸಬೇಕತ್ತಣ್ಣ, ಘೋರ ಕಷ್ಟ ಅನುಭವಿಸಬೇಕಾಗುತ್ತೆ. ತಮ್ಮ ಪ್ರಶಾಂತ್, ಹಿಂದಿನ ಒಕ್ಕಲತನದಲ್ಲಿ ಇಷ್ಟೊಂದು ಕಷ್ಟ ಅನುಭವಿಸುತ್ತಿರ್ಲಿಲ್ಲಪ್ಪ. ಈ ಭೂಮಿಯನ್ನು ನಂಬಿದ ಹಿರಿಯರು ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲ ಕಳೆದರು. ಆದರೆ ಈಗ ಮಳೆರಾಯನ ಕಣ್ಣ ಮುಚ್ಚಲಾಟದಿಂದ ವ್ಯತ್ಯಾಸ ಕಾಣುತ್ತಿದ್ದೇವೆ. ತಮ್ಮ ಪ್ರಶಾಂತ್, ತಂಗಿ, ನೀವು ಹೇಳುವ ಮಾತು ಒಳ್ಳೆಯದೇ ಇದೆ. ಆದ್ರೆ ಏನು ಮಾಡುವುದು? ತಂದೆಯ ಮರಣದ ಹಾಸಿಗೆಯಲ್ಲಿ ಮಲಗಿದ್ದಾಗ ಮಾಡಿದ ಸಾಲ, ನಿನ್ನ ಹತ್ತಿಗೆ ಶವ ಸಂಸ್ಕಾರಕ್ಕೆ ಮಾಡಿದ ಸಾಲವೇ ಬೆಟ್ಟದಷ್ಟಿರುವಾಗ ಮತ್ತೆ ಯಾವ ಮುಖರಿಟ್ಟುಕೊಂಡು ಯಾರ ಹತ್ತಿರ ಹೋಗಿ ಸಾಲ ಕೇಳಲಿ? ಒಂದು ವೇಳೆ ಕೇಳಿದರೂ ಯಾರೂ ಕೊಡುವುದಿಲ್ಲ. ಅಣ್ಣ, ಅದರ ಬಗ್ಗೆ ನೀವೇಕೆ ಚಿಂತೆ ಮಾತ್ರ? ನಿಮ್ಮ ಜೀತದ ಮೂರು ಇನ್ನೂ 1 ತಿಂಗಳಷ್ಟೇ ಬಾಕಿ ಇದೆ. ಅಷ್ಟರಲ್ಲಿ ಇದ್ದ ಸ್ವಲ್ಪ ಬಾಕಿಯನ್ನು ನಾ ಶ್ರೀಮಂತರಿಗೆ ಮುಟ್ಟಿಸಿರಾಯ್ತು. ಅಣ್ಣ, ಶ್ರೀಮಂತರ ಮನೆಯಲ್ಲಿ ಜೀತದ ಪದ್ಧತಿ ಸಮಯ ಮುಗಿತು. ಹೊಲದಲ್ಲಿ ಗಂಡ ಮಾಡಿ ಸಿಕ್ಕಿದ್ದಾಳೆ. ಕುಲದೀಪನಿಗೋಸ್ಕರ ನನ್ನ ಜೀವನ ಮುಡುಪಾಗಿಟ್ಟು ಸಾಲ ತೀರಿಸ್ತೇನೆ. ಈಗ ಜಯಸೂರಿಗೆ ದೊರಕಿರುವುದು ಇನ್ಸ್ಪೆಕ್ಟರ್ ನೌಕರಿ. ಸಮಾಜದಲ್ಲಿ ನಡೀತಿರುವ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆಯನ್ನು ಮಟ್ಟ ಹಾಕಿ ಬಡವರ ಬಾಳಲ್ಲಿ ಚೆಲ್ಲಾಟ ಆಡ್ತಿರೋ ಸಕ್ಕತ್ತಾಗ ಕಲಿಸಿ ಅವನೊಬ್ಬ ನಿಷ್ಠಾವಂತ ಅಧಿಕಾರನ್ನಾಗಿ ಈ ಸಮಾಜವನ್ನಿಬ್ಬರವಾಗಿ ನೋಡಂತೆ ಮಾಡೋಣ. ಹೋಗಣ್ಣ, ಆ ಧನಿಕ ತಾಯಿ ಹತ್ರವಾಗಿ ಸಾಲ ತೆಗೆದುಕೊಂಡು ಬಂದೆ. ಆಯ್ತು ಸಹೋದರ, ನಿಮ್ಮ ಆಸೆಯಂತೆ ನನ್ನ ಮಗ ಒಳ್ಳೆಯ ಅಧಿಕಾರಿ ಆಗುವುದಕ್ಕಾಗಿ ಹಿಂದೆ ಹೋಗಿ ಸಾಲ ತೆಗೆದುಕೊಂಡು ಬರುತ್ತೇನೆ. ಅಣ್ಣ, ನಿಲ್ಲಣ್ಣ. ಇಂದು ರಕ್ಷಾಬಂಧನ. ನಿಮ್ಮಿಬ್ಬರಿಗೆ ರಾಖಿಯನ್ನು ಕಟ್ಟುತ್ತೇನೆ. ಅನಂತರ ಊಟ ವ್ಯವಸ್ಥೆ ಆಗಿದೆ. ಊಟ ಮಾಡಿದ ನಂತರ ಶ್ರೀಮಂತರಿಗೆ ಸಾಲ ಕೇಳಲು ಹೋಗಿರಂತೆ. ಕೂತ್ಕೊಳ್ಳೋಣ, ರಕ್ಷಾಬಂಧನ ಕಟ್ಟುತ್ತೇನೆ. ಆಯ್ತವ, ನಮ್ಮಗಳು ನೀನು ಒಬ್ಬಳ ತಂಗಿ ರಾಖಿ ಕಟ್ಟಬಾರ್ದು.
ನೀನು